ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಸಂಡೇ ಆದ್ರೂ ಮನೇಲಿ ಕೆಲಸ ಜಾಸ್ತಿನೇ ಇರುತ್ತೆ. ಇವತ್ತು ಜಾಸ್ತಿ ಕೆಲಸನೇ ಇದೆ. ನನ್ನ ಮಗಳದ್ದು ಬರ್ತಡೇ ಇವತ್ತು. ಸ್ವೀಟ್ ಏನಾದರೂ ಮಾಡಿಕೊಡ್ಬೇಕು. ಅದಕ್ಕೆ ಜಾಮೂನ್ ಪ್ಯಾಕೆಟ್ ಎಲ್ಲ ತರಿಸಿಟ್ಕೊಂಡಿದ್ದೀನಿ. ಮತ್ತು ರಾಮನವಮಿಗೆ ಕರ್ಬೂಜಕಾಯಿ ಎಲ್ಲ ತಂದುಕೊಟ್ಟಿದ್ದಾರೆ. ಆದರೆ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಹೆಂಗೂ ನಮ್ಮದು ಮನೆ ದೇವ್ರ ವಾರ ಇದೆಯಲ್ಲ, ಸೋಮವಾರ ಒತ್ತೆ ಮಾಡ್ಕೊಳೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಾಳೆ ವಾರ ಇದೆಯಲ್ಲ, ಅದಕ್ಕೇ ಒಂದೇ ಸಲ ವಾರ ಮಾಡ್ದಂಗೆ ಆಗುತ್ತೆ, ಹಬ್ಬನೂ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೆ. ಬಟ್ಟೆನೂ ಒಗಿಬೇಕು, ಜೊತೆಗೆ ನೀರು ಕಾಯೋಕ್ಕಿಟ್ಟಿದ್ದೀನಿ. 3 ಜನಕ್ಕೂ ಸ್ನಾನ ಮಾಡಿಸ್ಬೇಕು. ನನ್ನ ಮಗಳಿಗೆ ರೆಡಿ ಮಾಡಬೇಕು ಬರ್ತಡೇಗೆ. ಬೆಳಗ್ಗೆನೇ ಏನೂ ರೆಡಿ ಮಾಡಲ್ಲ. ಬೆಳಗ್ಗೆ ಒಂದು ಹೊಸ ಡ್ರೆಸ್ ಹಾಕ್ಕೊಂಡಿರ್ತಾಳೆ, ಮತ್ತು ಸಂಜೆಗೆ ಒಂದು ಹೊಸ ಡ್ರೆಸ್ ತಂದುಕೊಟ್ಟಿದ್ದೀನಿ, ಅದನ್ನು ಹಾಕ್ಕೊತಾಳೆ. ಕೇಕ್ ಕಟ್ಟಿಂಗ್ ಎಲ್ಲ ಸಂಜೆ ಇರುತ್ತೆ. ಜಾಸ್ತಿ ಜನ ಎಲ್ಲ ಏನಿರಲಿಲ್ಲ. ನಮ್ಮ ಅಣ್ಣ ಮತ್ತು ಎಲ್ಲ ಊರಿಗೆ ಹೋಗಿದ್ರಲ್ಲ, ಅದಕ್ಕೆ ನಮ್ಮಮ್ಮ ಮತ್ತು ನನ್ನ ಚಿಕ್ಕಮ್ಮನ ಇಬ್ಬರನ್ನ ಕರೆದಿದ್ದೀನಿ ಅಷ್ಟೇ. ಕರೆಂಟ್ ಬೇರೆ ಇಲ್ಲ. ಬೇಗ ಬಟ್ಟೆ ಒಕ್ಕೊಂಬಿಡೋಣ ಅಂದರೆ ಕರೆಂಟ್ ಹೋಗ್ಬಿಟ್ಟಿತ್ತು. ಅದಕ್ಕೆ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೆ. ಕತ್ಲೆ ಮನೆ ಒಳಗಡೆನೇ ಬಟ್ಟೆ ಒಗೆಯೋದಲ್ವ, ಕತ್ಲೆ ಆಚೆ ಆಗಿದ್ದರೆ ಬೆಳಕು ಚೆನ್ನಾಗಿ ಬೀಳ್ತಿತ್ತು, ಹೆಂಗೋ ಬಟ್ಟೆ ಒಕ್ಕೊಬೋದು. ಮನೆ ಒಳಗಡೆ ಆಗಿರೋದ್ರಿಂದ ಕತ್ಲೆ ಆಗಿರುತ್ತೆ, ಒಗೆಯೋಕ್ಕಾಗೋದಿಲ್ಲ. ಮತ್ತು ಸಂಜೆಯಿಂದ ಲಾಕ್ ಕಂಟಿನ್ಯೂ ಮಾಡಿಕೊಂಡೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಜಾಮೂನ್ ಮಾಡಿಬಿಡೋಣ ಅಂದ್ಬಿಟ್ಟು ಜಾಮೂನ್ ಪ್ಯಾಕೆಟ್ ಎಲ್ಲ ಎತ್ತಿ ರೆಡಿ ಮಾಡಿಕೊಂಡೆ. ಮತ್ತು ಸಕ್ಕರೆ ಮತ್ತು ಅದು ಜಾಮೂನ್ ಪೌಡ್ರೆಲ್ಲ ಕಲಿಸ್ಕೊಳ್ಳೋಕ್ಕೆ ಹಾಲು ತೊಗೊಂಡಿದ್ದೀನಿ. ನೀರಲ್ಲಿ ಏನು ಕಲಿಸ್ಕೊಳಲ್ಲ ನಾನು, ಹಾಲಲ್ಲೇ ಕಲಿಸ್ಕೊಳ್ಳೋದು. ಪಾಕ ತಕ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ 2 ಚಮಚ ನೀರು ಹಾಕ್ಕೊತೀನಿ. ಪಾಕ ಏನು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಬೋದು. ನಾನು ಈ ಚಿಕ್ಕ ಚೊಂಬಲ್ಲಿ 2 ಚೊಂಬು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ನೀರು ಚೆನ್ನಾಗಿ ಕಾದ್ಮೇಲೆ ಸಕ್ಕರೆ ಹಾಕ್ಕೊಳ್ಳೋದು. ಈ ಥರ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ನೀರು ಬೇಗ ಕಾಯುತ್ತೆ. ಅಷ್ಟೊತ್ತಿಗೆ ಹಸಿಟ್ಟು ಕಲಿಸ್ಕೊಬೇಕು. ಜಾಮೂನ್ ಪ್ಯಾಕೆಟ್ 2 ಪ್ಯಾಕೆಟನ್ನು ಹಾಕ್ಕೊಂಬಿಡ್ತಾಯಿದ್ದೀನಿ. ಎತ್ತಿಡಲ್ಲ, ಮಕ್ಕಳು ತಿನ್ಕೊತಾರೆ ಹೋಗ್ತಾ ಬರ್ತಾ. ಜಾಮೂನ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಅದಕ್ಕೆ 2 ಪ್ಯಾಕೆಟ್ ಹಾಕ್ಬಿಟ್ಟು ಒಂದು ಸಲ ಮಾಡಿಟ್ಬಿಡ್ತೀನಿ. ತಿನ್ಕೊತಾರೆ ಮಕ್ಕಳು. ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎಲ್ಲ ಬರ್ತಾರಲ್ಲ, ಅದಕ್ಕೆ. ಈಗ ಫಸ್ಟು ನೀರಿಟ್ಟಿದ್ದೆ ಕಾಯೋಕ್ಕೆ. ಪಾಕ ತಗೊಬೇಕಲ್ಲ, ಒಂದು 5 ನಿಮಿಷ ಪಾಕ ಬಂದರೆ ಸಾಕಾಗುತ್ತೆ. ಅಷ್ಟೊತ್ತಿಗೆ ಜಾಮೂನ್ ಪೌಡ್ರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಬೇಕು. ಈ ಕಡೆ ನೀರು ಮಳ್ತಾ ಇತ್ತು, ಸಕ್ಕರೆ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1 kg ತಂದಿದ್ದರು. 1 kgಲಿ 3/4% ಹಾಕ್ಕೊಂಡಿದ್ದೀನಿ. ಒಂದು 1/4 kg ಅಷ್ಟು ಉಳಿಸ್ಕೊಂಡಿದ್ದೀನಿ. ಸ್ವೀಟು ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಹಾಕ್ಕೊಬೋದು. ನಾನು ಮೀಡಿಯಮ್ಮಾಗಿ ಸ್ವೀಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಎಲ್ಲ ಸ್ವೀಟ್ ಮಾಡೋಕ್ಕೋದ್ರೆ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ 3/4 kg ಅಷ್ಟು ಹಾಕ್ಕೊಂಡಿದ್ದೀನಿ. ನೀರು 2 ಚೊಂಬು ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಏನೋ ಪಾಕ ಬರೋ ಆ ಥರ ಎಲ್ಲ ಏನೂ ಬೇಕಾಗೋದಿಲ್ಲ. ಒಂದು 10 ನಿಮಿಷ ಚೆನ್ನಾಗಿ ನೀರು ಕುದ್ರೆ ಅದೇ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಪಾಕ ಥರ ಆಗುತ್ತೆ. ಜಾಸ್ತಿ ಅಂಟು ಪಾಕ ಆ ಥರ ಎಲ್ಲ ತಗೊಳ್ಳೋದೇನು ಬೇಕಾಗೋದಿಲ್ಲ. ಈ ಕಡೆ ಪ್ಲೇಟ್ ಮುಚ್ಚಿಟ್ಬಿಟ್ಟೆ. ಮತ್ತು ಈ ಕಡೆ ಹಸಿಟ್ಟು ಕಲಿಸ್ಕೊಂಬಿಡೋಣ ಜಾಮೂನ್ ಪೌಡ್ರೆಲ್ಲ ಅಂದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೆ. ಅದಕ್ಕೆ 1 ಗ್ಲಾಸ್ ಹಾಲು ತಗೊಂಡಿದ್ದೆ. ಅದು 1 ಗ್ಲಾಸ್ ಹಾಕ್ಕೊಂಡಿದ್ದೆ ಅಷ್ಟು ಸಾಕಾಗಿಲ್ಲ, ಮತ್ತು ಇನ್ನೊಂದು ಗ್ಲಾಸ್ ತೊಗೊಬೇಕಾಯ್ತು. 2 ಪ್ಯಾಕೆಟ್ ಇದೆಯಲ್ಲ, ಜಾಸ್ತಿ ಕ್ವಾಂಟಿಟಿ ಆಯಿತು. ಅದಕ್ಕೆ ಈ ಗ್ಲಾಸಲ್ಲಿ 2 ಗ್ಲಾಸು ಹಾಲು ತೊಗೊಂಡಿದ್ದೀನಿ. ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಬೋದು ಮಿಕ್ಸ್ ಮಾಡೋಕ್ಕೆ. ನಾನೇನು ನೀರೆಲ್ಲ ಯೂಸ್ ಮಾಡಿಲ್ಲ. ಹಾಲೆಲ್ಲ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ಥರ ಉಂಡೆ ಕಟ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಆ ಥರನೇ ಕಲಿಸ್ಕೊಬೇಕು. ಇಲ್ಲಾಂದರೆ ಉಂಡೆ ಚೆನ್ನಾಗಿ ಬರೋದಿಲ್ಲ.
ಈ ಥರ ಕಲಿಸ್ಬಿಟ್ಟು ಒಂದು 5 ನಿಮಿಷ ಇಟ್ಬಿಟ್ಟು ಅಷ್ಟೊತ್ತಿಗೆ ನೋಡಿ ಪಾಕನೂ ರೆಡಿಯಾಗಿದೆ. ಗ್ಯಾಸೆಲ್ಲ ಆಫ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಇದನ್ನು ಹಾಗೆ ಎತ್ತಿಟ್ಬಿಡ್ತೀನಿ. ಮತ್ತು ಇದನ್ನೆಲ್ಲ ಈಗ ಉಂಡೆ ಕಟ್ಟಿಟ್ಕೊಬೇಕು. ಚೆನ್ನಾಗಿ ನಾದಿ ಇಟ್ಟಿದ್ದೀನಿ ಜಾಮೂನ್ ಹಸಿಟ್ಟನ್ನೆಲ್ಲನೂ. ಒಂದು 5 ನಿಮಿಷ ಈ ಥರ ಬಿಟ್ಬಿಟ್ಟು ಆಮೇಲೆ ಉಂಡೆ ಕಟ್ಕೊಬೇಕು. ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಬೇಕು. ಕೈಗೆ 2 ಕೈಗೂ ಈ ಥರ ಎಣ್ಣೆ ಸವರಿಸ್ಕೊಂಡು ನಮಗೆ ಎಷ್ಟು ದಪ್ಪ ಬೇಕೋ ಜಾಮೂನು, ಚಿಕ್ಕದಾದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು ಕಟ್ಕೊಬೋದು ಉಂಡೆ. ನಾನು ಚಿಕ್ಕ ಸೈಜೇ ಕಟ್ಟಿದ್ದೀನಿ. ಈ ಥರ ಎಣ್ಣೆ ಹಚ್ಕೊಂಡು ರೌಂಡ್ಗೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಉಂಡೆ ಮಾಡ್ಕೊಬೇಕಾಗತ್ತೆ. ಆವಾಗ ಜಾಮೂನು ಒಡೆದಿರೋ ಥರ ಬರೋದಿಲ್ಲ. ಕ್ರ್ಯಾಕ್ ಬಿಟ್ಕೊಂಡ್ರೆ ಅದು ಯಾವ ಥರ ಆಗಿರುತ್ತೆ ಅದೇ ಥರನೇ ಜಾಮೂನ್ ಬಂದ್ಬಿಡುತ್ತೆ. ಚೆನ್ನಾಗಿ ಈ ಥರ ಉಂಡೆ ಕಟ್ಕೊಂಡು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಈಗ. ನಾನು 2 ಪ್ಯಾಕೆಟ್ ಮಾಡಿದ್ದೀನಲ್ಲ, ಅದರಲ್ಲಿ ಒಂದು 50 ಜಾಮೂನ್ ಆಗಿದೆ. 50 ಎಣಿಸಿಲ್ಲ, ಒಂದು 50-60 ಆಗಿದೆ. ಇನ್ನೂ ಚಿಕ್ಕದಾಗಿ ಕಟ್ಟಿದರೆ ಇನ್ನೂ ಜಾಸ್ತಿ ಆಗ್ತಿತ್ತು. ನಾನು ಜಾಸ್ತಿ ಚಿಕ್ಕದೆಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಒಂದು ಮೀಡಿಯಮ್ ಸೈಜಲ್ಲೇ ಮಾಡಿಟ್ಟಿದ್ದೀನಿ. ನೋಡಿ ಈ ಥರ ಈ ಸೈಜ್ ಇದ್ದರೆ ಸಾಕು. ಈಗ ಇದನ್ನು ಎಣ್ಣೆಗೆ ಹಾಕ್ಕೊಬೇಕಲ್ಲ. ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೂ ಸಾಕು. ಜಾಸ್ತಿ ಎಲ್ಲ ಏನು ಬೇಕಾಗೋದಿಲ್ಲ. ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಇದನ್ನು ಹಾಕ್ಕೊಬೇಕು. ಕಾದಿ ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕ್ಕೊಬೇಕು. ಇಲ್ಲ ಅಂದರೆ ಮೇಲೆಲ್ಲ ಕಪ್ಪಾಗಿಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಜಾಮೂನ್ ಉಂಡೆ ಎಲ್ಲನೂ ಬೇಯಿಸ್ಕೊಬೇಕು. ನಾನು ಕಲಸಿಟ್ಟಿರೋದ್ರಲ್ಲಿ ಒಂದು ಅರ್ಧ ಇವಾಗ ಹಾಕಿದ್ದೀನಿ. ಇನ್ನೊಂದು ರೌಂಡ್ಗೆ ಇನ್ನೂ ಅರ್ಧ ಬೇಯಿಸ್ಕೊತೀನಿ ಉಂಡೆಗಳನ್ನ. ಜಾಸ್ತಿ ಎಣ್ಣೆ ಕಾದ್ಬಿಟ್ರೆ ನೋಡಿ ಹಾಕಿದ ತಕ್ಷಣ ಕೆಂಪಾಗಿಬಿಡುತ್ತೆ. ಆವಾಗ ಉರಿ ಕಮ್ಮಿ ಇಟ್ಬಿಟ್ಟು ಬೇಯಿಸ್ಕೊಬೇಕು. ಇನ್ನಿಷ್ಟು ಉಳಿಸಿದ್ದೀನಿ. ಇನ್ನು ಅದನ್ನು ನೆಕ್ಸ್ಟ್ ಬ್ಯಾಚಿಗೆ ಹಾಕ್ಕೊಂಡು ಬೇಯಿಸ್ಕೊತೀನಿ. ಇದು ಎಣ್ಣೆಯಿಂದ ತೆಗ್ದಿದ ತಕ್ಷಣ ಪಾಕಕ್ಕೆ ಹಾಕ್ಕೊಬಾರ್ದು. ಒಂದು 2 ಸೆಕೆಂಡ್ ಬಿಟ್ಬಿಟ್ಟು ಆಮೇಲೆ ಹಾಕ್ಕೊಬೇಕು. ಎಣ್ಣೆಯಿಂದ ತೆಗ್ದಿದ ತಕ್ಷಣ ಹಾಕ್ಬಿಟ್ರೆ ಜಾಮೂನೆಲ್ಲ ಒಡೆದೋಗ್ಬಿಡುತ್ತೆ, ಪುಡಿ ಥರ ಬಂದ್ಬಿಡುತ್ತೆ. ಚೆನ್ನಾಗಿ ಕಲರ್ ಬರಬೇಕು ಜಾಮೂನು. ಅದಕ್ಕೆ ಚೆನ್ನಾಗಿ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು. ನೋಡಿ ಈ ಥರ ಕಲರ್ ಬಂದಿದೆ. ಈ ಥರ ಬೇಯಬೇಕು ಜಾಮೂನು, ಆವಾಗಲೇ ಚೆನ್ನಾಗಿರೋದು. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಡೈರೆಕ್ಟಾಗಿ ಪಾಕಕ್ಕೆಲ್ಲ ಹಾಕೋಕ್ಕೆ ಹೋಗೋದಿಲ್ಲ. ಒಂದು ಬೌಲಲ್ಲಿ ತೆಗೆದಿಟ್ಬಿಟ್ಟು 1 ಸೆಕೆಂಡ್ ಬಿಟ್ಬಿಟ್ಟು ಆಮೇಲೆ ಹಾಕಬೇಕು. ಹಾಗೆ ಎಣ್ಣೆಯಿಂದ ತೆಗ್ದು ಪಾಕಕ್ಕೆ ಹಾಕ್ಕೊಬಾರ್ದು. ಜಾಮೂನೆಲ್ಲ ಪುಡಿ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಆಮೇಲೆ ಮಿಕ್ಕಿರೋದು ಉಂಡೆಗಳನ್ನೆಲ್ಲ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಪಾಕಕ್ಕೆಲ್ಲ ಹಾಕ್ಕೊಬಾರ್ದು ಫ್ರೆಂಡ್ಸ್, ಪುಡಿ ಆಗಿಬಿಡುತ್ತೆ. ಜಾಮೂನು ಚೆನ್ನಾಗಿರೋದಿಲ್ಲ. ಆಮೇಲೆ ನೋಡಿ ಇನ್ನೂ ಉಳಿದಿದೆಯಲ್ಲ, ಇದನ್ನೆಲ್ಲ ಈಗ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಕೊಬೇಕು. ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಮೇಲ್ಗಡೆ ಬೆಂದಿರೋ ಥರ ಕಲರ್ ಬಂದ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ, ಹಸಿಯಾಗಿರುತ್ತೆ. ಅದಕ್ಕೋಸ್ಕರ ಈಗ ಉಳಿದಿರೋದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. 2 ರೌಂಡ್ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಎಲ್ಲ ಹಾಕ್ಕೊಳಕ್ಕೆ ಹೋಗಿಲ್ಲ. 2 ರೌಂಡ್ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸಿ ಒಟ್ಟಿಗೆ ಪಾಕಕ್ಕೆ ಹಾಕ್ಕೊತೀನಿ. ತಣ್ಣಗಾಗಿದೆಯಲ್ಲ ಫಸ್ಟ್ ರೌಂಡ್ದು, ಅದನ್ನು ಇವಾಗ ಪಾಕಕ್ಕೆ ಹಾಕ್ಕೊತಾ ಇದ್ದೀನಿ. ಪಾಕಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು. ಆವಾಗ ಚೆನ್ನಾಗಿ ಪಾಕ ಹಿಡಿಯುತ್ತೆ ಜಾಮೂನ್ಗೆ.
ಇದು ಬೇಯೋಷ್ಟೊತ್ತಿಗೆ ಅದು ಪಾಕ ಹಿಡಿಯುತ್ತೆ. ಅದ್ರ ಜೊತೆಗೆ ಇದು ಬೆಂದಮೇಲೆ ಇದನ್ನು ಎತ್ತಿ ಹಾಕ್ಬಿಡೋದು. ನೋಡಿ ಇದನ್ನು ಬೆಂದಿದೆ. ಇಷ್ಟು ಬೆಂದರೆ ಸಾಕು. ತೆಗೆದುಬಿಡ್ತಾಯಿದ್ದೀನಿ ಇವಾಗ ಅದನ್ನು. ಜಾಸ್ತಿ ಕಪ್ಪು ಬಣ್ಣ ಬಂದ್ರೂ ಚೆನ್ನಾಗಿರಲ್ಲ, ಸಿದೋಗಿರೋ ಸ್ಮೆಲ್ ಬರ್ತಾ ಇರುತ್ತೆ, ತಿನ್ನೋಕ್ಕಾಗಲ್ಲ. ಇಷ್ಟು ಬೇಯಿಸ್ಕೊಂಡ್ರೂ ಸಾಕು. ತುಂಬ ಕಡಿಮೆ ಬೇಯಿಸ್ಕೊಂಡ್ರೂ ಚೆನ್ನಾಗಿರಲ್ಲ ಜಾಮೂನು. ಈ ಥರ ಬ್ರೌನಿಷ್ ಆಗಿದ್ರೇ ಚೆನ್ನಾಗಿರೋದು. ಈಗ ಇವಾಗ ಒಂದು ಟ್ರಿಪ್ ತೆಗ್ದಿದ್ನಲ್ಲ, ಅದನ್ನು ಅದ್ರ ಜೊತೆಗೇ ಹಾಕ್ತಾಯಿದ್ದೀನಿ. ಎಲ್ಲ ಈಗ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕು, ಪಾಕ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ಪಾಕ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ನಮ್ಮಮ್ಮ ಅವರೆಲ್ಲ ಬಂದರು ಕೇಕ್ ಕಟ್ ಮಾಡ್ಸೋಕ್ಕೆ. ನೋಡಿ ಈಗೆಲ್ಲ ಕೇಕ್ ಎಲ್ಲ ತಂದಿಟ್ಟಿದ್ರು, ಐಸ್ ಕೇಕ್ ತಂದಿದ್ವಿ. ನಮ್ಮಣ್ಣ ನಮ್ಮ ಅತ್ತಿಗೆ ಯಾರೂ ಇರಲಿಲ್ಲ. ಇದ್ದಿದ್ದು ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಇದ್ದರು, ನಮ್ಮಪ್ಪ ಎಲ್ಲ ಊರಿಗೆ ಹೋಗಿದ್ರು. ಅದಕ್ಕೆ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಮಾತ್ರ ಬಂದಿದ್ದರು, ಮತ್ತು ನಮ್ಮ ಮನೆಯಲ್ಲಿರೋ ಮಕ್ಕಳು ಅಷ್ಟೇ. ಅಕ್ಕಪಕ್ಕದ ಮಕ್ಕಳೆಲ್ಲ ಊರಿಗೆ ಹೋಗ್ಬಿಟ್ಟಿದ್ರು, ರಜೆ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಅವರೆಲ್ಲ ಊರಿಗೆ ಹೋಗ್ಬಿಟ್ಟಿದ್ರು. ಯಾರನ್ನೂ ಕರೆಯೋಕ್ಕಾಗಲಿಲ್ಲ. ಇದ್ದಿದ್ದು ನಾವಷ್ಟೇ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮಗಳಿಗೆ. ಐಸ್ ಕೇಕ್ ಅಂದರೆ ತುಂಬ ಇಷ್ಟ ನನ್ನ ಮಗನಿಗೆ. ಕಟ್ ಮಾಡಿ ಅವ್ರಿಗೆಲ್ಲ ತಿನ್ಸೋಕ್ಕೆ ಮುಂಚೆ ಅವನೇ ತಿನ್ನೋಕ್ಕೆ ಅರ್ಜೆಂಟ್ ಮಾಡ್ತಿದ್ದ. ಆಮೇಲೆ ಅವನೇ ತಗೊಂಡು ತಿಂತಾಯಿದ್ದ. ಮತ್ತು ಅದ್ರ ಮೇಲೆ ಚಾಕ್ಲೇಟೆಲ್ಲ ಇಟ್ಟಿರ್ತಾರಲ್ಲ, ಅದನ್ನೆಲ್ಲ ಅವನೇ ಎತ್ಕೊಂಡು ತಿಂತಾಯಿದ್ದ. ನಮಗೆ ಭಯ, ಒಂದೇ ಸಲ ಮಕ್ಳು ಈ ಥರ ಎಲ್ಲ ತಿಂದ್ಬಿಟ್ರೆ ಹೊಟ್ಟೆ ನೋವು ಬರುತ್ತಲ್ವ, ಅದಕ್ಕೋಸ್ಕರ ಜಾಸ್ತಿ ಕೊಡೋಕ್ಕೋಗಲ್ಲ ಮಕ್ಕಳಿಗೆ. ಆಮೇಲೆ ನಮ್ಮ ಅಮ್ಮನಿಗೆ, ನಮ್ಮ ಚಿಕ್ಕಮ್ಮನಿಗೆಲ್ಲ ಹಾಕ್ಕೊಟ್ವಿ. ನಮ್ಮ ಅಣ್ಣನ ಮಗ ಒಬ್ಬ ಇದ್ದ, ಅವನು ಕರೆದ್ವಿ, ಅವನು ಇವತ್ತು ಬರಲಿಲ್ಲ. ಎಲ್ಲ ಆಚೆ ಫ್ರೆಂಡ್ ಜೊತೆ ಹೋಗಿದ್ದ ಅಂದ್ಬಿಟ್ಟು ಬರಲಿಲ್ಲ. ಈಗ ಅವರೆಲ್ಲ ಕೇಕ್ ತಿಂದಾದಮೇಲೆ ಜಾಮೂನು ಹಾಕ್ಕೊಡ್ತಾಯಿದ್ದೀನಿ. ಜಾಮೂನು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಸ್ವೀಟು ಎಲ್ಲ ಚೆನ್ನಾಗಿತ್ತು. ಎಷ್ಟು ಬೇಕೋ ಅಷ್ಟೇ ಸ್ವೀಟ್ ಇತ್ತು, ಜಾಸ್ತಿ ಎಲ್ಲ ಸ್ವೀಟ್ ಆಗಿರಲಿಲ್ಲ. ತುಂಬ ಸ್ವೀಟ್ ಮಾಡಿಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಮಕ್ಕ ಹೊಡ್ದಂಗೆ ಆಗ್ಬಿಡುತ್ತೆ. ಮೀಡಿಯಮಾಗೇ ಇರಬೇಕು ಸ್ವೀಟೆಲ್ಲನೂ. ಈಗ ಅವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟು, ನನ್ನ ಮಗನೂ ಜಾಸ್ತಿ ಎಲ್ಲ ಸ್ವೀಟ್ ತಿನ್ನೋಕ್ಕೋಗಲ್ಲ. ಅವನು ಒಂದು ಅರ್ಧ ತಿಂದ ಅಷ್ಟೇ ಜಾಮೂನು, ಆಮೇಲೆ ಅಲ್ಲೇ ಬಿಟ್ಬಿಟ್ಟ, ತಿನ್ನಲಿಲ್ಲ ಅವನು. ಇವರಿಗೆಲ್ಲ ಹಾಕ್ಕೊಟ್ಟೆ, ನಮ್ಮ ಚಿಕ್ಕಮ್ಮ ಅವ್ರಿಗೆಲ್ಲ. ಆಮೇಲೆ ನಾನು ಹಾಕ್ಕೊಂಡು ತಿಂತಿದ್ದೆ. ಚೆನ್ನಾಗಿ ಬಂದಿದೆ, ಒಡೆದೋಗಿರೋ ಥರ ಆ ಥರ ಎಲ್ಲ ಏನೂ ಆಗಿಲ್ಲ, ಚೆನ್ನಾಗಿ ಬಂದಿದೆ. ಸ್ವೀಟು ಅಷ್ಟೇ ಮೀಡಿಯಮಾಗೇ ಇದೆ. ಕೇಕೆಲ್ಲ ತಿಂದು ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾಯಿತು. ಊಟ ಎಲ್ಲ ಅವರೆಲ್ಲ ತಿಂದರು. ನನಗೆ ಇದೇ ಸಾಕಾಯಿತು, ಕೇಕು ಜಾಮೂನು ಎಲ್ಲ ತಿನ್ನಲ್ಲ, ಅದೇ ಹೊಟ್ಟೆ ತುಂಬ್ದಂಗೆ ಆಗಿತ್ತು. ಇನ್ನೂ ಇಷ್ಟು ಜಾಮೂನು ಉಳ್ಕೊಂಡಿದೆ. ಮಕ್ಕಳು ಮನೆಯಲ್ಲೇ ಇರ್ತಾರಲ್ಲ, ತಿಂದು ಖಾಲಿ ಮಾಡ್ತಿರ್ತಾರೆ ಹೋಗ್ತಾ ಬರ್ತಾ. ಮಕ್ಕಳಿಗೆ ಇಷ್ಟ ತುಂಬ, ತಿಂತಾರೆ. ಈಗ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಇನ್ನೂ ಕ್ಲೀನ್ ಮಾಡಿಲ್ಲ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಸಂಡೇ ಎಷ್ಟು ಬೇಗ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಫ್ಯಾಕ್ಟ್ರಿಲಿದ್ದರೆ ಎಷ್ಟು ಬೇಗ ಟೈಮ್ ಪಾಸ್ ಆಗೋಲ್ಲ, ಮನೇಲಿದ್ದರೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಇವಾಗೆಲ್ಲ ಅಡುಗೆ ಮನೆಯೆಲ್ಲ ಕೆಲಸ ಮುಗಿಸಿ ನನ್ನ ಮಗನಿಗೆ ಹಾಲೆಲ್ಲ ಕಾಯಿಸಿಟ್ಟೆ. ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ. ಇನ್ನು ಸ್ವಲ್ಪ ಕೇಕೆಲ್ಲ ಮಿಕ್ಕಿತ್ತು, ಜಾಸ್ತಿನೇ ತಂದಿದ್ವಿ. ನಮ್ಮ ಅಣ್ಣ ಅವ್ರು ಯಾರು ಬಂದಿರಲಿಲ್ವಲ್ಲ, ಇನ್ನು ಮಿಕ್ಕಿತ್ತು. ಸ್ವಲ್ಪ ಜನನೇ ಬಂದಿದ್ದಿದ್ದು. ಎಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಐಸ್ ಕೇಕ್ ಅಲ್ವಾ ಇರುತ್ತೆ, ಖಾಲಿ ಮಕ್ಕಳ ತಿನ್ಕೊತಾರೆ. ನಾಳೆ ಹೆಂಗೋ ಮಕ್ಕಳಿಗೆಲ್ಲ ಸ್ಕೂಲ್ ಇರಲ್ಲ ಅಲ್ವಾ, ಹೋಗ್ತಾ ಹೋಗ್ತಾ ತಿಂತಾ ಇರ್ತಾರೆ. ಇನ್ನು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಬೇಕು. ದಿನ ಸಂಡೇ ಹೆಂಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.